ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಟಿಫನ್ಗೆ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಬೆಂಡೆಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಹುರ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಹುರ್ಕೊಂಡಿದ್ದೀನಿ. ಇದು ಮಿಕ್ಕಿದ್ದು ಇವಾಗ ಅರ್ಧ ಅರ್ಧ ಹಾಕಿ ಹುರ್ಕೊತಾ ಇದ್ದೀನಿ ಫ್ರೆಂಡ್ಸ್. ಒಂದೇ ಸಲ ಎಲ್ಲ ಹುರ್ಕೊಂಡು ಚೆನ್ನಾಗಿ ಬೇಯಲ್ಲ ಅದು ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕಿ ಹುರ್ಕೊತಾ ಇದ್ದೀನಿ. ಒಂದು ಅರ್ಧ ಹುರಿದಿಟ್ಟಿದ್ದೀನಿ. ನೋಡಿ, ಇನ್ನೊಂದು ಸ್ವಲ್ಪ ಹಾಕಿ ಹುರ್ಕೊತಾ ಇದ್ದೀನಿ. ಟಿಫನ್ಗೆ ಹಸಿಟ್ಟು ಕಲಸಿಟ್ಟಿದ್ದೀನಿ. ಫಸ್ಟ್ ಎದ್ದ ತಕ್ಷಣ ಹಸಿಟ್ಟು ಕಲಸಿಟ್ಟೆ, ನೆನ್ಕೊಂಡಿದ್ದೆ ಚೆನ್ನಾಗಿ ಮೆತ್ತಗೆ ಸಾಫ್ಟಾಗಿ ಬರುತ್ತೆ ಚಪಾತೀಸು ಅಂದ್ಬಿಟ್ಟು. ನೋಡಿ, ಪಲ್ಯ ರೆಡಿ ಮಾಡಿದ್ದೀನಿ. ಹಾಗೆ ಚಪಾತಿ ಮಾಡೋಕ್ಕೆಲ್ಲ ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ. ಉಜ್ಕೊಂಡು ಒಂದೊಂದೇ ಚಪಾತಿ ಸುಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಒಂದೊಂದೇ ಉಜ್ಕೊಂಡು ಸ್ಟವ್ ಸ್ವಲ್ಪ ಕಮ್ಮಿ ಇಟ್ಕೊಂಡು ನೀಟಾಗಿ ಒಂದೊಂದೇ ಸುಟ್ಕೋತಾ ಇದ್ದೀನಿ. ಚಪಾತಿ ಎಲ್ಲ ಒಂದೇ ಸಲ ಉಜ್ಜಿಟ್ಕೊ ಆಮೇಲೆ ಸುಟ್ಕೊಳೋದು ನಾನು. ಇವಾಗ ಅವ್ನಿಗೆ ಬೆಳಗ್ಗೆ ಟೈಮ್ ಆಗಿರೋದ್ರಿಂದ ಒಂದೊಂದೇ ಉಜ್ಕೊಂಡು ಮಾಡ್ಕೊತಾ ಇದ್ದೀನಿ. ಅವ್ನಿಗಾಗೋಷ್ಟು ಮಾಡಿಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಸಿಂಪಲ್ಲಾಗಿ ಈ ಥರ ಪೂಜೆ ಮಾಡ್ಕೊಂಡಿದ್ದೀನಿ. ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ನೀವೆಲ್ಲ ಯಾವ ರೀತಿ ಪೂಜೆ ಮಾಡಿದ್ದೀರಿ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಹೂವು ಇಲ್ಲಿ ಎಲ್ಲೂ ಸಿಗೋದಿಲ್ಲ, ಅದಕ್ಕೆ ಈ ಥರ ಸಿಂಪಲ್ಲಾಗಿ ಒಂದೊಂದು ಹೂವು ಇಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಯಾವ ಥರ ಪೂಜೆ ಮಾಡಿದ್ದೀನಿ ನಾನು ಅಂತ. ನೋಡಿ, ಹಾಗೆ ಎಲ್ಲ ಮುಗಿಸಿ ಕೆಲಸ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ. ಇವತ್ತು ವೈಕುಂಠ ಏಕಾದಶಿ ಅಲ್ವಾ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಫ್ರೆಂಡ್ಸ್. ಬರೀ ಹಣ್ಣು ಹೂವಿಂದ ಅಲಂಕಾರ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೆ ಡೆಕೋರೇಷನ್ ಎಲ್ಲ ಅಂತ. ಇಲ್ಲಿ ನಮ್ಮೂರ ಪಕ್ಕದಲ್ಲಿ ಇದೆ ಒಂದು ದೇವಸ್ಥಾನ, ಅಲ್ಲಿ ಹೋಗಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ, ಫ್ರೂಟ್ಸು ಬರೀ ಮತ್ತು ಹೂವು ಮತ್ತು ಈ ಸೆಂಟ್ರಲ್ಲಿ ಹತ್ತಿ ಇದೆಲ್ಲ ಇಟ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ, ದ್ವಾರ ಬಾಗಿಲಲ್ಲಿ ಈ ಥರ ಮೇಲೆ ದೇವ್ರನ್ನ ಇಟ್ಟಿದ್ದಾರೆ. ಕಬ್ಬು ಫ್ರೆಂಡ್ಸ್, ಕಬ್ಬು ಮತ್ತು ಮಿಕ್ಸ್ ಫ್ರೂಟ್ಸ್ ಹಾಕಿ ಈ ಥರ ಅಲಂಕಾರ ಮಾಡಿದ್ದಾರೆ. ನೋಡಿ, ಜೋಳ ಸೆಂಟ್ರಲ್ಲಿ ಈ ಥರ ಹೂವು ಹಣ್ಣುಗಳು ಎಲ್ಲ ಮಿಕ್ಸ್ ಬರೋ ಥರ ಅಲಂಕಾರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ದೇವ್ರ ದರ್ಶನ ಮಾಡೋದೇ ಒಂದು ಪುಣ್ಯ ಅಲ್ವಾ ಇವತ್ತಿನ ದಿನ. ನೀವೆಲ್ಲ ಯಾರೆಲ್ಲ ಹೋಗಿ ದೇವ್ರ ದರ್ಶನ ಮಾಡಿದ್ದೀರೋ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಅಲಂಕಾರ ಅಂತೂ. ನೋಡಿ, ಒಂದು ಸ್ವಲ್ಪ ಜನ ಅಡ್ಡ ದೇವ್ರಿಗೆ ಅಲಂಕಾರ ಅಂತ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ದೇವಸ್ಥಾನಗಳಲ್ಲಿ ಈ ಥರ ಅಲಂಕಾರ ನೋಡೋದು ಅಂದರೆ ಬೆಂಗಳೂರಲ್ಲಿ ಈ ಥರ ಅಲಂಕಾರ ಎಲ್ಲ ಮಾಡಿದ್ದು ನಾನು ನೋಡಿದ್ದೀನಿ. ಇಲ್ಲಿ ಹಳ್ಳಿ ಕಡೆ ಕಮ್ಮಿ ಅಲ್ವಾ ಈ ಥರ ಹೂವು ಹಣ್ಣು ಎಲ್ಲ ಹಾಕಿ ಡೆಕೋರೇಷನ್ ಮಾಡೋದು. ಇಲ್ಲಿ ಮಾತ್ರ ಈ ಸಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ, ಉಯ್ಯಾಲೆ ಮೇಲೆ ಇಟ್ಟಿದ್ದಾರೆ. ಇದು ಆಚೆ ಫ್ರೆಂಡ್ಸ್, ಅದೇನಂತ ಗೊತ್ತಿಲ್ಲ, ಇದು ಸಿಸ್ಟಮು ಈ ಥರ ತಿರುಗ್ತಾ ಇದೆ ಸುತ್ತಲೂ. ಮೇಲೆ ಅಲ್ಲಿ ದೇವ್ರದ್ದು ಇಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು.